ಕಲಬುರಗಿ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಹವಾ ಜೋರಾಗಿದೆ. ರಾಧಾಕೃಷ್ಣ ದೊಡ್ಮನಿ ಪರವಾಗಿ ಕಾಂಗ್ರೆಸ್ ನಾಯಕರು ಮತಬೇಟೆ ನಡೆಸ್ತಾ ಇದ್ದಾರೆ. ಹೋದಲ್ಲೇ ಬಂದಲ್ಲೆಲ್ಲ ಜನಸಾಗರವೇ ಸೇರ್ತಾ ಇದೆ. ದೊಡ್ಮನಿ ಅವರ ಪರವಾಗಿ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದ್ದೂರಿಯಾದಂಥ ಸ್ವಾಗತ ಸಿಗ್ತಾ ಇದೆ ದೊಡ್ಮನಿ ಅವರಿಗೆ. ಯಾದಗಿರಿ ಜಿಲ್ಲೆಯ ಯಲಸತ್ತಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಬ್ಬರ ಜೋರಾಗಿದೆ. ರಾಧಾಕೃಷ್ಣಗೆ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರ ನೀಡಿ ಗೌರವ ನೀಡಿದ್ದಾರೆ. ಯಲಸತ್ತಿ ಗ್ರಾಮದಲ್ಲಿ ಕಾಂಗ್ರೆಸ್ ಮತ ಪ್ರಚಾರದ ಸಮಾವೇಶ ನಡೆದಿದೆ. ಯಲಸತ್ತಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕಾರ್ಯಕ್ಕೆ ಮತ ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಜನ. ಅಷ್ಟು ನೀವು ಯಾಕೆ ಇದು ಮಾಡ್ತೀರಿ ಅಂತಕ್ಕಂಥದ್ದು ಅವ್ರ ಮುಗ್ಧ ಮನಸ್ಸು. ಅವ್ರು ತಾವು ಯಾರೋ ಏನಾದ್ರು ಜಸ್ಟ್ ಫೋನ್ ಮಾಡಿದ್ರೆ ಸಹ ಕೆಲಸ ಮಾಡ್ಕೊಡ್ತಾರೆ ಅಂತ ಒಂದು ಒಳ್ಳೆ ವ್ಯಕ್ತಿಯನ್ನು ನಾವು ಲೋಕಸಭಾ ಚುನಾವಣೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡಿಕೊಳ್ತೇನೆ. ಅದೇ ರೀತಿಯಾಗಿರ್ತಕ್ಕಂಥ ಶ್ರೀ ಸುದರ್ಶನ್ ಪಾಟೀಲ್ ಜಯಗ್ರಾಮ್ ಅವರು PLD ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ರು. ಸತತವಾಗಿ 3 ತಿಂಗಳಿಂದ ನಾನು ಪ್ರಯತ್ನ ಪಟ್ಟು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ, ಬನ್ನಿ ನೀವು ನಮ್ಮ ಸಾಬ್ರ ಹತ್ರ ಬಂದ್ರೆ ಚೆನ್ನಾಗಿರ್ತಕ್ಕಂಥವ್ರು. ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ MLA ಅವರಿಗೆ ರೈಟ್ ಹ್ಯಾಂಡ್, ತಾವು ಅವ್ರನ್ನ ಚೆನ್ನಾಗಿ ಬಳಸ್ಕೊಂಡ್ಬಿಟ್ರೆ 2 ಹೋಬಳಿಯನ್ನು ಅವರು ನಮ್ಮ ಮತಕ್ಷೇತ್ರ ನಮಗೆ ಮತ ನೀಡ್ತಾರೆ. ಅವರು ಆ 2 ಮತಕ್ಷೇತ್ರದ ಓಟನ್ನು ತಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬಳಕೆ ಮಾಡ್ಕೋಬಹುದು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಇಷ್ಟ ಹೇಳಿ ನನ್ನ ಭಾಷೆಯನ್ನು ಮುಗಿಸ್ತೇನೆ. ನಮಗ ನಿಮಗೆಲ್ಲರಿಗೂ ಬಹಳ ಮಹತ್ವದ ಚುನಾವಣೆ. ಯಾಕಪ್ಪ ಅಂತಂದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಈ ಒಂದು ಮತಕ್ಷೇತ್ರದ ಮೇಲೆ ಇಡೀ ಭಾರತ ದೇಶ ಎಲ್ಲ ಕಲಬುರಗಿ ಕ್ಷೇತ್ರ ಏನಾಗ್ತದೆ ಅಂತ ನೋಡ್ತಕ್ಕಂಥದ್ದು. ಯಾಕೆ ಅಂತ ಅಷ್ಟಂತಂದ್ರೆ ತಾವೆಲ್ಲರೂ ಬೆಳೆಸಿದಂತ ನಾಯಕರು, ಧೀಮಂತ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಸ್ವಕ್ಷೇತ್ರ ಕಲಬುರಗಿ ಕ್ಷೇತ್ರ. ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಕುಂತಂತ ಸ್ಥಾನದಲ್ಲಿ ನಮ್ಮ ನಾಯಕರು ಕುಂತಾರಂತಂದ್ರೆ ಅದು ತಮ್ಮೆಲ್ಲರ ಆಶೀರ್ವಾದ, ಅದು ನಮ್ಮೆಲ್ಲರ ಎಷ್ಟೋ ಹೆಮ್ಮೆಯ ವಿಷಯ. ಬಂಧುಗಳೇ, ನಾವು ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸನ್ಮಾನ್ಯ ರಾಧಾಕೃಷ್ಣ ಸಾಹೇಬ್ರು ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಒಂದು ಹಳೆಯಂದರವರು. ಯಾಕಂದ್ರೆ ಖರ್ಗೆ ಸಾಹೇಬ್ರೆ ನಿಂದಿರ್ಬೇಕಾಗಿತ್ತು ಈ ಭಾಗಕ್ಕೆ. ಯಾಕಂದ್ರೆ ಅವ್ರಿಗೆ ಭಾರತ ದೇಶ ಸುತ್ತಾಡಬೇಕು ಎಲೆಕ್ಷನ್ ದಲ್ಲಿ, ಚುನಾವಣೆಯಲ್ಲಿ ಅವ್ರ ಟೈಮ್ ಸಿಗುವುದಿಲ್ಲ. ಎಲ್ಲ ಸದಸ್ಯರನ್ನು ಆರಿಸಿ ತಂದು ಕೇಂದ್ರದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತೇಳಿ ಶ್ರಮ ಪಟ್ಟು ಇವತ್ತು ಸುಮಾರು 83 ವರ್ಷ ಇದ್ದು ಇವತ್ತು ಭಾರತ ದೇಶ ತುಂಬಾ ಓಡಾಡ್ತಾ ಇದ್ರಲ್ಲ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಅವರು ನಿಂದಲಾರ್ಸೋರ್ಗ ಅವ್ರು ಹಳೆಯಂದ್ರು ನಿಂತಾರೆ ಇಲ್ಲಿ. ಬಂಧುಗಳೇ, ಇದು ರಾಧಾಕೃಷ್ಣ ಸಾಹೇಬರು ನಿಂತಾರಂತಂದ್ರೆ ಅದು ರಾಧಾಕೃಷ್ಣ ಸಾಹೇಬ್ರ ಪುಣ್ಯ ಅಲ್ಲ, ನಿಮ್ ಪುಣ್ಯ, ನಮ್ ಪುಣ್ಯ, ನಿಮ್ ದೈವ, ನಮ್ ದೈವ. ಯಾಕಂತಂದ್ರೆ ರಾಧಾಕೃಷ್ಣ ಸಾಹೇಬ್ರು ಅವರು ದೇವರಂತ ಮನುಷ್ಯರು. ಈ ನಮಸ್ಕಾರ. ನಾವು ಬಂದಿರೋದೇನಂದ್ರೆ ನಾವು ಲೋಕಸಭಾ ಎಲೆಕ್ಷನ್ಗೋಸ್ಕರ ಬಂದಿದ್ದೀವಿ. ನಮ್ಮೆಲ್ಲ ಮತ ಯಾಚನೆ ಮಾಡಬೇಕು, ಮತ ಕೇಳ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ. ಈಗ ನೀವು ಊರಿಗೆ ಬಂದಿರೋದಾದ್ರೆ ಅಕ್ಕಪಕ್ಕ ಎಲ್ಲರೂ ಬಂದಿದ್ದೀವಿ ಸತಿಗೆ. ನಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ಳೋಕೆ ಬಂದಿದ್ದೀವಿ. ನಿಮ್ಗೆ ಈಗ ಎಲೆಕ್ಷನ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಮೊದಲು, ಅದು ಹೆಚ್ಚಿಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಬಹಳ ಇಂಪಾರ್ಟೆಂಟ್ ಇದೆ ಈಗ ಎಲೆಕ್ಷನ್. ನನ್ನ ಎಲೆಕ್ಷನ್ ಅಲ್ಲ ಇದು, ನಮ್ಮ ಕಲಬುರಗಿ ಅಭಿವೃದ್ಧಿ ಬಗ್ಗೆ ಎಲೆಕ್ಷನ್ ಮಾಡಬೇಕು, ದೇಶದ ಬಗ್ಗೆ ಅಂತ ನಮ್ಮ ಮೇಲೆ ಅವ್ರು ಹೇಳಿದ್ರು. ಈಗ ನಿಮ್ಗೆ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷನೇ ಗೆಲ್ಲಿಸ್ಬೇಕು ಇಲ್ಲಿಂದ. ಈಗ ಅಂದ್ರೆ ನಾನು MP ಎಲೆಕ್ಷನ್ ಕ್ಯಾಂಡಿಡೇಟ್ ಈಗ ಇಲ್ಲಿ. ತಾವೆಲ್ಲರೂ ವೋಟ್ ಹಾಕಿ ಆಶೀರ್ವಾದ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಡ್ತೀನಿ. ನಮ್ಗೆ ಗೊತ್ತಿರೋಂಗೆ ಈಗ 4 ವರ್ಷ ಯಾವುದು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ, ಎಲ್ಲ ಕುಂಠಿತ ಆಗಿದ್ದಾರೆ ಎಲ್ಲ ಇಲ್ಲ ನಮ್ಮ ಗೌರ್ಮೆಂಟ್ ಕಾನ್ಸ್ಟಿಟ್ಯೂನ್ಸಿ. ಯಾಕಂದ್ರೆ MP ಇಲ್ಲ, ನಮ್ಮಲ್ಲಿ MLA ಇಲ್ಲ, ಕಾಂಗ್ರೆಸ್ MLA ಇಲ್ಲ. ಹಾಗಾಗಿ ಈಗ ನಮ್ಮ ರಾಜ್ಯ ಸರ್ಕಾರ ಇರೋದ್ರಿಂದ ನೀವು ಕಾಂಗ್ರೆಸ್ MP ಎಲೆಕ್ಟ್ ಮಾಡಿದ್ರೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ಮುಂದುವರಿತವೆ, ಇಲ್ಲಾಂದ್ರೆ ಮತ್ತೆ ನಮ್ಗೆ ಕುಂಠಿತ ಆಗ್ತವೆ. ತಾವೆಲ್ಲರೂ ನೀವು ಆಶೀರ್ವಾದ ಮಾಡಿ ನನಗೆ ಡೆಲ್ಲಿ ಕಳಿಸ್ಕೊಟ್ರೆ ನಿಮ್ ಧ್ವನಿಯಾಗಿ ನಾವು ಅಲ್ಲಿ ಕೆಲಸ ಮಾಡ್ತೀವಿ ಡೆಲ್ಲಿದಲ್ಲಿ. ನಮ್ಗೆ ಇನ್ನೊಂದು ಅತ್ಯಂತ ಪ್ರಚಂಡ ಮೊದಲು ನಾವು ಆರಿಸಿ ಕಳಿಸಿ ನಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾವು ಬಂದಿರೋದೇನಂದ್ರೆ ನಾವು ಲೋಕಸಭಾ ಎಲೆಕ್ಷನ್ಗೋಸ್ಕರ ಬಂದಿದ್ದೀವಿ. ನಮ್ಮೆಲ್ಲ ಮತ ಯಾಚನೆ ಮಾಡಬೇಕು, ಮತ ಕೇಳ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ. ಈಗ ನೀವು ಊರಿಗೆ ಬಂದಿರೋದಾದ್ರೆ ಅಕ್ಕಪಕ್ಕ ಎಲ್ಲರೂ ಬಂದಿದ್ದೀವಿ ಸತಿಗೆ. ನಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ಳೋಕೆ ಬಂದಿದ್ದೀವಿ. ನಿಮ್ಗೆ
ಈಗ ಎಲೆಕ್ಷನ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಮೊದಲು, ಅದು ಹೆಚ್ಚಿಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಬಹಳ ಇಂಪಾರ್ಟೆಂಟ್ ಇದೆ ಈಗ ఎలక్షన్. ನನ್ನ ఎలక్షన్ నేను కొన్ని కార్యక్రమాలలో పాల్గొన్నా, ఈ యొక్క కార్యక్రమాలలో కూడా పాల్గొన్నా, ఇవన్నీ చూస్తుంటే రాధాకృష్ణ గారు ఆల్రెడీ గెలిచిపోయిన అన్న విషయము నాకు స్పష్టంగా కనబడుతుంది మిత్రులారా. అయితే మనం కష్టపడవలసింది కేవలము మెజారిటీ కోసమే. కాబట్టి ఎవ్వరు కూడా ఒక్క క్షణం కూడా మీరు వేస్ట్ చేయకుండా రాధాకృష్ణ గారి కోసం గట్టిగా పని చేయాలని చెప్పేసి నేను మనవి చేస్తున్నాను మిత్రులారా. ఈ రోజు మీ ముందు ఇలాంటి దేవుని లాంటి మనిషి రాధాకృష్ణ గారు మీ అభ్యర్థిగా రావడం అనేది మీరు చేసుకున్నటువంటి గొప్ప పుణ్యం అని చెప్పేసి నేను మనవి చేస్తున్నా. అంత పెద్ద మనిషి ఈ రోజు కాంగ్రెస్ పార్టీకి అధినేతగా ఉన్నటువంటి మల్లికార్జున ఖర్గే గారు రాధాకృష్ణ గారిని ఆశీర్వదించి ఆయన ప్లేస్ లో, ఆయన స్థానంలో రాధాకృష్ణ గారిని ఈ రోజు మీ ముందుకు మీ సేవ చేయడానికి, మిమ్మల్ని ఆదుకోవడానికి తీసుకొచ్చిన మాట మీకందరికీ